ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ಆಗಿದ್ದ ಟೆಸ್ಟ್ನ ಪೇಪರ್ ನೋಡ್ತಾ ಹೋಗೋಣ. ನೇಮ್ ಎ ಮಿರರ್ ದಟ್ ಕ್ಯಾನ್ ಗಿವ್ ಆ್ಯನ್ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ ಇಮೇಜ್. ಓಕೆನಾ, ಫಸ್ಟ್ ಬರೋಣ. ನಮ್ಮ ಹತ್ರ ಎಷ್ಟು ಮಿರರ್ ಇದೆ? 2 ಟೈಪ್ಸ್ ಆಫ್ ಮಿರರ್ ಇದೆ. ಒಂದೇ ಅದು ಕಾನ್ಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್. ಕರೆಕ್ಟ್ಗ್ಯಾ? ಇದರಲ್ಲಿ ಇರೋದೇ ಎರಡೇ ರೇ ಡಯಾಗ್ರಾಮ್. ಕರೆಕ್ಟ್ಗ್ಯಾ? ಇದ್ರಲ್ಲಿ ಬರೋದು ನೋಡಿ, ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಇರೋದೇ ಎರಡು ಕಂಡೀಷನ್ನು. ಎರಡೂ ಕಂಡೀಷನ್ನು ವರ್ಚುವಲ್ ಇರುತ್ತೆ ಮತ್ತು ಎರೆಕ್ಟ್ ಇರುತ್ತೆ. ಕರೆಕ್ಟ್ಗ್ಯಾ? ಅವ್ರು ಕೇಳ್ತಿರೋದು ಎರೆಕ್ಟೇ. ಬಟ್ ಇಲ್ಲೇನು ಕಂಡೀಷನ್ ಅಂತಂದರೆ ಅವರು ಎನ್ಲಾರ್ಜ್ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಏನು ಬರುತ್ತೆ ನಿಮಗೆ? ಡಿಮಿನಿಷ್ ಅಂತ ಬರುತ್ತೆ. ಕರೆಕ್ಟ್ಗ್ಯಾ? ಡಿಮಿನಿಷ್ ಅಂತ ಅಂದರೆ ಈ ಕಂಡೀಷನ್ ಬರಲ್ಲ. ನೋಡಿ, ಅವ್ರಿಗೆ ಕೇಳ್ತಾರೆ ಎನ್ಲಾರ್ಜ್ ಕೇಳ್ತಿರೋದು, ಇಲ್ಲಿ ಕೊಟ್ಟರೆ ಡಿಮಿನಿಷ್, ಇಲ್ಲಿ ಡಿಮಿನಿಷ್ ಬರ್ತಾ ಇದೆ. ಹಾಗಾಗಿ ಈ ಕಂಡೀಷನ್ ಅಲ್ಲ. ಇದರಲ್ಲಿ ನಿಮಗೆ 6 ರೇ ಡಯಾಗ್ರಾಮ್ ಬರುತ್ತೆ. 6 ರೇ ಡಯಾಗ್ರಾಮಲ್ಲಿ 6 ರೇ ಡಯಾಗ್ರಾಮ್ಸಲ್ಲಿ ಲಾಸ್ಟ್ ಕಂಡೀಷನ್ ಒಂದೇ ಒಂದು ನಿಮಗೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಬರುತ್ತೆ. ಕರೆಕ್ಟ್ಗ್ಯಾ? ಆ್ಯಂಡ್ ಮತ್ತೇನು ಮತ್ತೆ ಲಾಸ್ಟ್ ಕಂಡೀಷನ್ ಮಾತ್ರ ನಿಮಗೆ ಎನ್ಲಾರ್ಜ್ ಬರುತ್ತೆ. ಇನ್ನೆಲ್ಲದು ನಿಮಗೆ ಡಿಮಿನಿಷ್ ಅಥವಾ ಬೇರೆ ಬೇರೆ ಬರುತ್ತೆ, ಎನ್ಲಾರ್ಜು ಬರುತ್ತೆ. ಬಟ್ ಇದ್ರ ಲಾಸ್ಟ್ ಕಂಡೀಷನ್ ಮಾತ್ರ ನಿಮಗೆ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಬರುತ್ತೆ. ಕರೆಕ್ಟ್ಗೆ? ಸೊ ನೋಡ್ಕೊಳ್ಳಿ, ಅವ್ರು ಕೇಳ್ತಿರೋದಂಗೆ ಯಾವ ಬರುತ್ತೆ, ಯಾವ ಮಿರರ್ ಕಾಣುತ್ತೆ? ಮಿರರ್ ನಿಮಗೆ ಕಾನ್ಕೇವ್ ಮಿರರ್. ಸೊ ಒಂದೇ ಒಂದು ರೇ ಡಯಾಗ್ರಾಮ್ ಬರೆಯೋಣ. ಇದೇನಿದು ಪ್ರಿನ್ಸಿಪಲ್ ಆಕ್ಸಿಸ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ, ಇದು ಸೆಂಟರ್ ಆಫ್ ಕರ್ವೇಚರ್, ಇದು ನಿಮಗೆ ಪ್ರಿನ್ಸಿಪಲ್ ಫೋಕಸ್, ಮತ್ತು ಇದು ಪೋಲ್. ಎಲ್ಲಿ ಪ್ಲೇಸ್ ಮಾಡಬೇಕೀಗ? ಇಲ್ಲಿ ಪ್ಲೇಸ್ ಮಾಡ್ತೀರಾ. ಸೊ ಇಲ್ಲಿ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? ಪ್ಯಾರಲ ಹೆಂಗೆ ಹೋಗುತ್ತೆ? ಪ್ಯಾರಲ ಹೋದರೆ ನಿಮಗೆ ಎಫ್ನ ಮೇಲೆ ಮೀಟ್ ಆಗುತ್ತೆ. ಇನ್ನೊಂದು ಕಂಡೀಷನ್ನು ಈ ಸಿ ಮೇಲೆ ತೊಗೊತಾ ಇದ್ದೀನಿ. ನಿಮ್ಮ ಇಷ್ಟ ಯಾವ್ದ್ರ ಮೇಲೆ ತೊಗೊಬೋದು, ಪಿ ಮೇಲೆ ತೊಗೊಬೋದು. ನಾನು ಸಿ ಮೇಲೆ ತೊಗೊತಾ ಇದ್ದೀನಿ. ಓಕೆನಾ? ಸೊ ನೋಡ್ಕೊಳ್ಳಿ, ಎರಡು ಎಲ್ಲಿ ಮೀಟ್ ಆಗುತ್ತೆ? ಎರಡು ಹಿಂದೆ ಮೀಟ್ ಆಗುತ್ತೆ. ಸೊ ಇಲ್ಲಿ ಬೀಳುತ್ತೆ. ಕರೆಕ್ಟ್ಗ್ಯಾ? ಅಂದರೆ ಏನಾಗುತ್ತೆ ನೋಡಿ, ಇದು ನಿಮಗೆ ಇಮೇಜ್, ಇದು ಆಬ್ಜೆಕ್ಟ್, ಇದು ನಿಮಗೆ ಇಮೇಜ್. ಎರಡು ನೋಡಿ, ಇದು ಆಬ್ಜೆಕ್ಟ್ಗಿಂತ ಇಮೇಜ್ ದೊಡ್ಡದಾಗಿ ಕಾಣಿಸ್ತೀಯಾ? ಹಂಗಾರೆ ಎನ್ಲಾರ್ಜ್. ಹಂಗಾರೆ ಯಾವ ಮಿರರ್ ಕೇಳ್ತಾ ಇರೋದು ನಿಮಗೆ? ಇದು ಕೊಟ್ಟಿರೋದು ಯಾವ ಮಿರರ್? ಇದು ನಿಮಗೆ ಕಾನ್ಕೇವ್ ಮಿರರ್. ಓಕೆನಾ? ಯಾವ ಮಿರರ್? ಕಾನ್ಕೇವ್ ಮಿರರ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಡಿಫೈನ್ ಒನ್ ಡಯಾಪ್ಟರ್. ಡಿಫೈನ್ ಒನ್ ಡಯಾಪ್ಟರ್ ಅಂತ ಅಂದರೆ ಯಾವ್ದ್ರದ್ದು ಎಸ್ ಐ ಯೂನಿಟ್ ಡಯಾಪ್ಟರ್? ಪವರ್ದು ಎಸ್ ಐ ಯೂನಿಟ್ ಡಯಾಪ್ಟರ್. ಪವರ್ ಫಾರ್ಮುಲಾ ಏನು? P = 1 ಫೋಕಲ್ ಲೆಂತ್. ಕರೆಕ್ಟಾಗಿ ಅವ್ರು ಕೇಳ್ತಿರೋದು ನೋಡಿ, ಇದ್ರ ಎಸ್ ಐ ಯೂನಿಟ್ ಏನು? ಇದ್ರ ಎಸ್ ಐ ಯೂನಿಟ್ ಡಯಾಪ್ಟರ್. 1 ಡಯಾಪ್ಟರ್ ಕೇಳ್ತಾ ಇದ್ದಾರೆ. ಹಂಗಾರೆ ಇದ್ರದ್ದು ಎಸ್ ಐ ಯೂನಿಟ್ ಏನು? ಇದ್ರ ಎಸ್ ಐ ಯೂನಿಟ್ 1/1 ಮೀಟರ್. ಕರೆಕ್ಟಾಗಿ? ಹಂಗಾರೆ ನೋಡಿ, ಪವರ್ದು ಎಸ್ ಐ ಯೂನಿಟ್ ಏನು? ಪವರ್ ಎಸ್ ಐ ಯೂನಿಟ್ ಡಯಾಪ್ಟರ್. ಕರೆಕ್ಟ್ಗ್ಯಾ? = 1 ಫೋಕಲ್ ಲೆಂತ್ ಎಸ್ ಐ ಯೂನಿಟ್ ಮೀಟರ್. ಓಕೆನಾ? ಅವರು 1 ಡಯಾಪ್ಟರ್ ಅಂತಾನೆ 1 ಮೀಟರ್ ಆಗಿರುತ್ತೆ. ಹಂಗಾರೆ 1 ಡಯಾಪ್ಟರ್ ಕ್ಯಾನ್ ಬಿ ರಿಟನ್ ಆಸ್, ಇದು ಮೇಲಾದರೆ ಇನ್ವರ್ಸ್ ಆಗುತ್ತೆ, 1 ಮೀಟರ್ ಇನ್ವರ್ಸ್ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ದ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟು ಅಂತ? ಸ್ಪೆರಿಕಲ್ ಲೆನ್ಸ್ದು, ಸ್ಪೆರಿಕಲ್ ಮಿರರ್ದು 20 ಸೆಂಟಿಮೀಟರ್ ಇದೆಯಂತೆ. ಹಂಗಾರೆ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? R = 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೌದಾ? ಫೋಕಲ್ ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಫೋಕಲ್ ಲೆಂತ್ ಮತ್ತು ರೇಡಿಯಸ್ಗೆ ಎರಡು ರಿಲೇಷನ್ಶಿಪ್ ಏನು? ಸೊ F = R/2 ಅಥವಾ ಏನು? R = 2 ಟೈಮ್ಸ್ ಆಫ್ ಫೋಕಲ್ ಲೆಂತ್. ಹೌದಾ? ನಮಗೇನು ಕೇಳ್ತೇವೆ? ಫೋಕಲ್ ಲೆಂತ್ ಕೇಳ್ತಾ ಇದ್ದಾರೆ. ನಮಗೇನು ಕೇಳ್ತಿದ್ದಾರೆ? ಫೋಕಲ್ ಲೆಂತ್ ಕೇಳ್ತಾ ಇದ್ದಾರೆ. ಹಂಗಾಗಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಹಂಗೆ ನೋಡ್ಕೊಳ್ಳಿ, R ಎಷ್ಟು? 20/2 ಎಷ್ಟು? 10 ಸೆಂಟಿಮೀಟರ್. ಫೋಕಲ್ ಲೆಂತ್ ಎಷ್ಟು? ಹಂಗಾರೆ 10 ಸೆಂಟಿಮೀಟರ್ ಆಗಿರುತ್ತೆ. ಓಕೆನಾ? ವಾಟ್ ಈಸ್ ದ ಫಾರ್ಮುಲಾ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್? ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಬ್ಸಲ್ಯೂಟ್ ಅಂತ ಅಂದರೆ ಮೇಲ್ಗಡೆ ಏನಿರಬೇಕು? ಮೇಲ್ಗಡೆ ನಿಮಗೆ ಏನಾಗಿರಬೇಕು? ಮೇಲ್ಗಡೆ ನಿಮಗೆ ಲೈಟ್ ಇನ್ ಏರೇ ಇರಬೇಕು. ಕಂಪಲ್ಸರಿ ಏನಿರಬೇಕು ನೋಡಿ, ಸ್ಪೀಡ್ ಆಫ್ ಲೈಟ್ ಇನ್ ಏರ್. ಇದು ಫಿಕ್ಸ್, ಮೇಲ್ಗಡೆ ಫಿಕ್ಸ್. ಕೆಳಗಡೆ ಯಾವುದರ ಮೀಡಿಯಮ್ ಇರ್ಬೋದು? ಗ್ಲಾಸ್ ಮೀಡಿಯಮ್ ಇರ್ಬೋದು, ಗ್ಲಾಸ್ ಮೀಡಿಯಮ್ ಇರ್ಬೋದು, ವಾಟರ್ ಮೀಡಿಯಮ್ ಇರ್ಬೋದು, ಅಥವಾ ಯಾವುದರ ಮೀಡಿಯಮ್ ಇರ್ಬೋದು. ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್, ಇದು ಯಾವ್ದು ಬೇಕಾದ್ರೆ ಇರ್ಬೋದು. ಬಟ್ ಮೇಲ್ಗಡೆ ಮಾತ್ರ ಏನು ಫಿಕ್ಸ್? ಮೇಲ್ಗಡೆ ನಿಮಗೆ ಏರ್ ಫಿಕ್ಸ್. ಓಕೆನಾ? ಒಂದು ಅಂದಾಜು ಇದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ, ಇದು ಡೆಫಿನೇಷನ್ನು ಬರ್ಸೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ 2 ಮಾರ್ಕ್ಸ್ದು 4 ಕ್ವಶನ್ ಇತ್ತು ನಿನ್ನೆ, = 8 ಮಾರ್ಕ್ಸ್. ಎ ಕಾನ್ಕೇವ್ ಮಿರರ್ ಪ್ರೊಡ್ಯೂಸ್ 3 ಟೈಮ್ಸ್ ಮ್ಯಾಗ್ನಿಫಿಕೇಶನ್. ಲೈಕ್ ಅಂತಂದರೆ ನೋಡ್ಕೊಳ್ಳಿ, ಕಾನ್ಕೇವ್ ಮಿರರ್ ಅಂದರೆ ಹೆಂಗಿರುತ್ತೆ? ಹೀಗಿರುತ್ತೆ. ನಿಮಗೆ ಬರೋದೆಲ್ಲ ಏನಾಗಿರುತ್ತೆ ಇದರಲ್ಲಿ? ನೋಡ್ಕೊಳ್ಳಿ, ಇದ್ರಲ್ಲಿ ಬರೋದೆಲ್ಲ ನಿಮಗೆ ಇದು ನೋಡ್ಕೊಳ್ಳಿ, ಇದು ಸಿ ಅಂದ್ಕೊಳ್ಳಿ, ಎಫ್ ಅಂತ ಅಂದ್ಕೊಳ್ಳಿ, ಪಿ ಅಂತ ಅಂದ್ಕೊಳ್ಳಿ. ಈಗ ಎಷ್ಟಿದೆಯೋ ಆಬ್ಜೆಕ್ಟ್, ಎಷ್ಟಿದೆಯೋ ಇಮೇಜ್ ಎಷ್ಟಂತೆ? 3 ಟೈಮ್ಸ್ ಅಂತೆ. ನೋಡಿ, ಆಬ್ಜೆಕ್ಟ್ ನಿಮ್ಗೆ ಎಷ್ಟಿದೆಯೋ ಗೊತ್ತಿಲ್ಲ, ಆಬ್ಜೆಕ್ಟ್ ಎಷ್ಟಿದೆ ಅಂತ ಆಮೇಲೆ ನೋಡೋಣ. ಇಮೇಜ್ ನಿಮಗೆ 3 ಟೈಮ್ಸ್ ಇಂಟು ಯು ಆಗಿರುತ್ತೆ. ಅರ್ಥ ಆಯ್ತಾ? ನೋಡಿ, ಆಬ್ಜೆಕ್ಟ್ ಎಷ್ಟಿದೆಯೋ ಇದು 3 ಟೈಮ್ಸ್ ದ ಇಮೇಜ್. ನೋಡಿ, ಇಮೇಜ್ ಎಷ್ಟಿರುತ್ತೆ? ಆಬ್ಜೆಕ್ಟ್ಗಿಂತ ನಿಮಗೆ 3 ಟೈಮ್ಸ್ ಜಾಸ್ತಿ ಇರುತ್ತೆ. ಓಕೆನಾ? ನೋಡ್ಕೊಳ್ಳಿ,
ಅವರೇ ಕೊಟ್ಟಿದ್ದಾರೆ. ಆಬ್ಜೆಕ್ಟ್ ಎಷ್ಟಂತೆ 10 ಸೆಂಟಿಮೀಟರ್, ಯು ಈಕ್ವಲ್ ಟು 10 ಸೆಂಟಿಮೀಟರ್. ನಿಮಗೆ ಗೊತ್ತು ಪ್ಲಸ್ಸಾ ಮೈನಸ್ಸಾ? ಮೈನಸ್. ಮ್ಯಾಗ್ನಿಫಿಕೇಶನ್ ಎಷ್ಟಂತೆ 3 ಟೈಮ್ಸ್, ಎಮ್ ಈಕ್ವಲ್ ಟು ನಿಮಗೆ ಗೊತ್ತು ಮ್ಯಾಗ್ನಿಫಿಕೇಶನ್ ಇದರಲ್ಲಿ ಎಲ್ಲಿ ಬರುತ್ತೆ, ಲೆಫ್ಟ್ ಸೈಡ್ ಬರುತ್ತೆ, -3. ಯಾಕೆಂದ್ರೆ ಕಾನ್ಕೇವ್ ಮಿರರ್ ಇದು, ಕರೆಕ್ಟ್ಗ್ಯಾ? ಹಂಗಾರೆ ವಿ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಕರೆಕ್ಟ್ಗ್ಯಾ? ಸೊ ಫಾರ್ಮುಲಾ ಏನು, ಎಮ್ ಈಕ್ವಲ್ ಟು -v/u. ಫಾರ್ಮುಲಾ ಫಾರ್ಮುಲಾದ್ದು ವಿ ಎಷ್ಟು, ವಿ ಗೊತ್ತಿಲ್ಲ. ಇಮೇಜ್ ಇದು ಆಬ್ಜೆಕ್ಟ್ ಎಷ್ಟು, -10, ಇದು -3. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ, +10 ಆಗುತ್ತೆ, -3. ಇದು ಕಡೆ ಬಂತಂದರೆ ವಿ ಈಕ್ವಲ್ ಟು -30 ಸೆಂಟಿಮೀಟರ್. ಓಕೆನಾ? ಆಬ್ಜೆಕ್ಟ್ ಎಷ್ಟು -10, ಇಮೇಜ್ ಎಷ್ಟು -30. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ರೈಟ್ ದ ಫಾರ್ಮುಲಾ. ಇದು ರಿಪೀಟ್ ಆಗಿದೆ. ನೆಕ್ಸ್ಟ್, ಡ್ರಾ ರೇ ಡಯಾಗ್ರಾಮ್ ಆಫ್ ಎನ್ ಆಬ್ಜೆಕ್ಟ್ ಪ್ಲೇಸ್ಡ್ ಇಟ್ ಎಲ್ಲಿ, ಪ್ಲೇಸ್ಡ್ ಇಟ್ ಸಿ ಅಲ್ಲಿ. ಓಕೆನಾ? ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಬರೀರಿ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇದು ಸೆಂಟರ್ ಆಫ್ ಕರ್ವೇಚರ್, ಇದು ಪ್ರಿನ್ಸಿಪಲ್ ಫೋಕಸ್, ಇದು ಪೋಲ್, ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಈಗ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀರಾ, ಈಗ ನೀವು ಸಿನ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀರಾ ಆಬ್ಜೆಕ್ಟ್ನ. ಹೇಗೆ ಹೋಗುತ್ತೆ, ಪ್ಯಾರಲ್ ಹೋಗುತ್ತೆ. ಪ್ಯಾರಲ್ ಹೇಗೆ ಹೋಗುತ್ತೆ, ಪ್ಯಾರಲ್ ಹೋದರೆ ಎಫ್ನ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಒಂದು ಲೈನ್ ಬರ್ಕೊಂಬಿಡಿ, ಏಕೆಂದರೆ ಮಿಸ್ ಆಗಬಾರ್ದು ಅಂತ. ನೆಕ್ಸ್ಟ್ ಹೇಗೆ ಹೋಗುತ್ತೆ, ಎಫ್ನ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಎಫ್ನ ಮೇಲೆ ಹೋದರೆ ಪ್ಯಾರಲ್ ಹೋಗುತ್ತೆ, ಕರೆಕ್ಟ್ಗಾ? ಸೊ ನೋಡ್ಕೊಳ್ಳಿ, ಪ್ಯಾರಲ ಹೋದರೆ ಎಫ್ನ ಮೇಲೆ ಮೀಟ್ ಆಗುತ್ತೆ, ಎಫ್ನ ಮೇಲೆ ಹೋದರೆ ಪ್ಯಾರಲ ಮೀಟ್ ಆಗುತ್ತೆ, ಕರೆಕ್ಟ್ಗಾ? ಎರಡೂ ಪಾಯಿಂಟಲ್ಲಿ ಮೀಟ್ ಆಗ್ತದೆ, ಇಲ್ಲಿ ಮೀಟ್ ಆಗ್ತಾ ಇದೆ, ಇಲ್ಲಿ ಮೀಟ್ ಆಗ್ತಾ ಇರೋದು. ಕಂಡೀಷನ್ ಏನು, ಇದ್ರ ಕಂಡೀಷನ್ನು ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ, ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಕರೆಕ್ಟ್ಗಾ? ನೆಕ್ಸ್ಟ್ ಇದ್ರದ್ದು ಕಂಡೀಷನ್ ಏನು, ನೆಕ್ಸ್ಟ್ ಇದ್ರದ್ದು ಎಲ್ಲಿ ಮೀಟ್ ಆಗ್ತಾ ಇದೆ, ಇಮೇಜ್ ಫಾರ್ಮ್ಡ್ ಎಟ್ ಸಿ ಅಲ್ಲಿ. ನೆಕ್ಸ್ಟ್ ಇದ್ರ ಕಂಡೀಷನ್ ಏನು, ಇದ್ರ ಕಂಡೀಷನ್ ನಿಮಗೆ ಸೇಮ್ ಸೈಜ್, ಎಷ್ಟಿದೆಯೋ ಅಷ್ಟೇ ಸೈಜ್, ಸೇಮ್ ಸೈಜ್. ಆಬ್ಜೆಕ್ಟ್ ಎಷ್ಟಿರುತ್ತೋ ಇಮೇಜು ಅಷ್ಟೇ ಇರುತ್ತೆ. ಓಕೆನಾ? ಲಾಸ್ ಆಫ್ ರಿಫ್ರಾಕ್ಷನ್ ಅದು 2 ಮಾರ್ಕ್ಸ್ಗೆ ಬರ್ಸೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ಸ್. ಆ್ಯನ್ ಆಬ್ಜೆಕ್ಟ್ ಆಫ್ ಸೈಜ್ ಎಷ್ಟು ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೈಜ್ ಮತ್ತು ಲೆಂತ್ ಮತ್ತು ಟಾಲ್ ಈ ಥರ ಬಂತಂದ್ರೆ ನಾವೇನು ಮಾಡ್ತೀವಿ, ಇದೇನಿದು, ಇದು ಹೈಟ್ ಅಂತ. ಓಕೆನಾ? ಹಂಗಾರೆ ಸೈಜ್ ಅಂದರೆ ಏನು, ಸೈಜ್ ಅಂದರೆ ಈಗ ಹೈಟ್ ಕೊಟ್ಟಿದ್ದಾರೆ, ಯಾವುದ್ರದ್ದು, ಆಬ್ಜೆಕ್ಟಿಂದು. ಹೈಟ್ ಆಫ್ ದ ಆಬ್ಜೆಕ್ಟ್ ಯಾವಾಗಲೂ ಪಾಸಿಟಿವೇ ಇರುತ್ತೆ. ಓಕೆನಾ? ಹೈಟ್ ಆಫ್ ದ ಆಬ್ಜೆಕ್ಟು ಪಾಸಿಟಿವ್ ಇರುತ್ತೆ. ಸೊ ಓಕೆ, ಇನ್ ಫ್ರಂಟ್ ಆಫ್ ಯಾವುದು, ಕಾನ್ಕೇವ್ ಮಿರರ್ ಈ ಥರ ಇರುತ್ತೆ. ಸೊ ಇದು ಸಿ, ಇದು ಎಫ್. ಓಕೆನಾ? ಸೊ ಫೋಕಲ್ ಲೆಂತ್ ಎಷ್ಟು, ಫೋಕಲ್ ಲೆಂತ್ ನಿಮಗೆ 18 ಸೆಂಟಿಮೀಟರ್. ಇದು ಫೋಕಲ್ ಲೆಂತ್ ಎಲ್ಲಿದೆ, ಲೆಫ್ಟ್ ಸೈಡ್ ಇದೆ. ಲೆಫ್ಟ್ ಸೈಡ್ ಇತ್ತಂದರೆ ನೆಗೆಟಿವ್, ಕರೆಕ್ಟ್ ಇದೆಯಾ? ಓಕೆ, ಈಗ ಎಲ್ಲಿ ಪ್ಲೇಸ್ ಮಾಡ್ತಾ ಇದೆ ನೋಡ್ಕೊಳ್ಳಿ. ಇದು ಫೋಕಲ್ ಲೆಂತ್ 18ನಾ, ಹಿಂಗೆ ಸೆಂಟರ್ ಆಫ್ ಕರ್ವೇಚರ್ ಎಷ್ಟಿರುತ್ತೆ, -36 ಇರುತ್ತೆ. ಅವರು ಆಬ್ಜೆಕ್ಟ್ನ ಎಲ್ಲಿ ಪ್ಲೇಸ್ ಮಾಡ್ತಿರೋದು, ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ತಿರೋದು ಇಲ್ಲಿ 27. ನೋಡಿ ಕಲರ್ ಚೇಂಜ್ ಮಾಡ್ತೀನಿ. ಅವ್ರು ಎಷ್ಟು 27 ಸೆಂಟಿಮೀಟರ್, ಕರೆಕ್ಟ್ ಇದೆಯಾ? ಯಾಕೆಂದು ಗೊತ್ತಾಗುತ್ತೆ ಅನ್ಕೊತೀನಿ. ಇದು ಈ ಕಂಡೀಷನ್ ಯಾವುದು, ಬಿಟ್ವೀನ್ ಸಿ ಆ್ಯಂಡ್ ಎಫ್. ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಲ್ಲಿ ಏನಾಗುತ್ತೆ, ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಲ್ಲಿ ನೋಡ್ಕೊಳ್ಳಿ, ಪ್ಯಾರಲ್ ಹೆಂಗೆ ಹೋಗುತ್ತೆ, ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಲ್ಲಿ ಪ್ಯಾರಲ್ ಎಫ್ನ ಮೇಲೆ ಹೋಗುತ್ತೆ, ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಹೆಂಗೆ ಪಾಸ್ ಮಾಡೋಣ, ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಲ್ಲಿ ನಿಮಗೆ ನೆಕ್ಸ್ಟ್ ಬೇಕಾ ಪಿ ಮೇಲೆ ಕಳಿಸಿ. ಪಿ ಮೇಲೆ ಹೋಗುತ್ತೆ, ನಿಮಗೆ ಪಿ ಮೇಲೆ ಹೋದರೆ ನಿಮಗೆ ಎಷ್ಟು ಆ್ಯಂಗಲ್ ಇರುತ್ತೋ ಅಷ್ಟು ಆ್ಯಂಗಲ್ ನಿಮಗೆ ರಿಟರ್ನ್ ಆಗುತ್ತೆ. ಸೊ ಓಕೆ, ಎರಡು ಎಲ್ಲಿ ಮೀಟ್ ಆಗ್ತದೆ, ಎರಡು ನಿಮಗೆ ಇಲ್ಲಿ ಮೀಟ್ ಆಗ್ತಾ ಇದೆ, ಕರೆಕ್ಟ್ ಇದೆಯಾ? ಹಂಗಾರೆ ಏನಾಗಿರಬೇಕು, ನಿಮಗೆ ಬರೋ ಆನ್ಸರ್ ಏನಾಗಿರಬೇಕು, ಹೈಟ್ ಎನ್ಲಾರ್ಜ್. ನೋಡ್ಕೊಳ್ಳಿ, ಇಲ್ಲಿ ಅವ್ರು ಕೊಟ್ಟಿರೋದು 7 ಸೆಂಟಿಮೀಟರ್. ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು, 7 ಸೆಂಟಿಮೀಟರ್. ಹಂಗಾರೆ ಹೈಟ್ ಆಫ್ ದ ಇಮೇಜ್ ನಿಮಗೆ 7 ಸೆಂಟಿಮೀಟರ್ಗಿಂತ ಜಾಸ್ತಿ ಬರಬೇಕು, ಕರೆಕ್ಟ್ ಇದೆಯಾ? ಮತ್ತು ಡಿಸ್ಟೆನ್ಸ್ ನೋಡಿ, ಡಿಸ್ಟೆನ್ಸ್ ಇಲ್ಲಿ 27 ಕೊಟ್ಟಿದ್ದಾರೆ. ಯಾವುದ್ರದ್ದು, ಈ ಆಬ್ಜೆಕ್ಟಿಂದ. ಆಬ್ಜೆಕ್ಟ್ ಯಾವಾಗಲೂ ಏನಾಗಿರುತ್ತೆ, ಲೆಫ್ಟ್ ಸೈಡಲ್ಲಿ ಇರುತ್ತೆ 27. ಹಂಗಾರೆ ಇಮೇಜ್ ನಿಮಗೆ 27ಗಿಂತ ಜಾಸ್ತಿ ಬರಬೇಕು, ಕರೆಕ್ಟ್ ಇದೆಯಾ? ನೋಡಿ 27ಗಿಂತ ನಿಮಗೆ ಜಾಸ್ತಿನೇ ಕಾಣಿಸ್ತಾ ಇದೆ, ಹೌದಾ? ನೋಡೋಣ ಏನಂತ, ಒಂದು ಸೆಕೆಂಡ್ ಇಲ್ಲಿ ಕಡೆ ಹಾಕ್ತೀನಿ. ಓಕೆನಾ, ನೋಡೋಣ. ಇದನ್ನ ಒಂದು ಕಡೆ ಸೈಡಿಗೆ ಬರೋಣ.
ಓಕೆ, ಏನಂತ ಕೊಟ್ಟಿದ್ದಾರೆ? ಹೈಟ್ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ನೆಕ್ಸ್ಟ್ ಆಬ್ಜೆಕ್ಟ್ ನಿಮ್ಗೆ ಯಾವಾಗ ನೆಗೆಟಿವ್ ಇರುತ್ತೆ -27 ಸೆಂಟಿಮೀಟರ್. ನೆಕ್ಸ್ಟ್ ಲೆಂತ್, ಫೋಕಲ್ ಲೆಂತ್ ಎಷ್ಟು? ಇದು ಲೆಫ್ಟ್ ಸೈಡಲ್ಲೇ ಇರುತ್ತೆ, -18 ಸೆಂಟಿಮೀಟರ್. ಕರೆಕ್ಟಿದೆಯಾ? ನೆಕ್ಸ್ಟ್ ಅವ್ರು ಕೇಳ್ತಿರೋದು ವಿ ಎಲ್ ಪ್ಲೇಸ್ ಮಾಡಬೇಕು ಮತ್ತು ಹೈಟ್ ಆಫ್ ದ ಇಮೇಜ್ ಎಷ್ಟು ಅಂತ, ಸೊ ಫಾರ್ಮುಲಾ ಏನು? 1/f = 1/v + 1/u. ನಂಗೇನು ಬೇಕು? ವಿ ಬೇಕು. ಹಾಗಾಗಿ ಏನು ಮಾಡೋಣ, ಯುನ ಈ ಕಡೆ ಕಳಿಸಿ, ಯು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 1/v = 1/f - 1/u. ಕರೆಕ್ಟಿದೆಯಾ? ಓಕೆ, 1/f ಎಷ್ಟು? ಎಫ್ ನಿಮಗೆ -18 ಮೈನಸ್ 1/u ಎಷ್ಟು? -27 ಸೆಂಟಿಮೀಟರ್. 1/-18 ಮೈನಸ್ ಇಂಟು ಮೈನಸ್ ಪ್ಲಸ್ 1/27. ಎಲ್ ಸಿ ಎಮ್ ಎಷ್ಟು? 27 ಮತ್ತು 18ಗೆ ನೋಡ್ಕೊಳ್ಳಿ, ಎಲ್ ಸಿ ಎಮ್ ಕಂಡುಹಿಡಿಯೋಣ. 18 ಮತ್ತು 27ಗೆ 2s 2 9s 27s ಹೆಂಗೆ ಬರೀತೀರಾ? ಇದು 3 3s 3s 9s ಮತ್ತು 3 ಟೇಬಲ್ಸ್ ಡಿವೈಡ್ ಮಾಡ್ತೀಯಾ, 3 1s 3 3s. ನೆಕ್ಸ್ಟು 3 ಡಿವೈಡ್ ಆಗಲ್ಲ, ಹಂಗೆ ಬರ್ಕೊಂತೀಯ ಇದನ್ನ 3s 3 1s. ಹಂಗಾರೆ ಎಲ್ ಸಿ ಎಮ್ ಎಷ್ಟು? 3 3s 9 9 3s 27 27 2s ಎಷ್ಟು? 27 2s 54 54. 18s 54 18 3s 54. ನೆಕ್ಸ್ಟ್ 27s 54 27 2s 54. ನಂಗೇನು ಬಂತೀಗ? 1/v ಬಂತು. ನಂಗೇನು ಬೇಕು? ಬರೀ ವಿ ಮಾತ್ರ ಬೇಕು. ಅವಾಗೇನು ಮಾಡ್ತೀಯಾ? ರೆಸಿಪ್ರೋಕಲ್ ಮಾಡು. ಬಂದಿರೋ ಇದನ್ನೇನು ಮಾಡು, ಇದನ್ನ ಮೇಲೆ ಕಳಿಸು, ಇದನ್ನ ಕೆಳಗೆ ಕಳಿಸು. ಎಷ್ಟಾಗುತ್ತೆ? ಬರೀ ವಿ ಬೇಕಂದರೆ ಉಲ್ಟಾ ಮಾಡು. ವಿ = -54/1 ಅಂದರೆ ಆನ್ಸರ್ ಎಷ್ಟು? ವಿ = -54 ಸೆಂಟಿಮೀಟರ್. ನಾನು ಅವಲೇ ಹೇಳಿದ್ದೆ 36 ಇಷ್ಟು 27ಗಿಂತ ಜಾಸ್ತಿ ಬರಬೇಕು ಅಂತ. ನೋಡಿ 27ಗಿಂತ ಜಾಸ್ತಿ ಬಂದಿದೆ, -54 ಬಂದಿದೆ. ಕರೆಕ್ಟ್ ಇದೆ. ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ? ಮೈನಸ್ ಲೆಫ್ಟ್ ಸೈಡಲ್ಲಿದೆ ಅಂತ. ಕರೆಕ್ಟ್ ಇದೆಯಾ? ನೆಕ್ಸ್ಟ್ ನಮಗೆ ಏನು ಬೇಕು? ಹೈಟ್ ಆಫ್ ದ ಇಮೇಜ್ ಬೇಕು. ಹೈಟ್ ಆಫ್ ದ ಇಮೇಜ್ ಫಾರ್ಮುಲಾ m = hi/h0 = -v/u. ಕರೆಕ್ಟ್ ಇದೆಯಾ? 3 ನಿಮಗೆ ಈಕ್ವಲ್ ಕ್ವಾಂಟಿಟಿ ಇದೆ ಅಂದರೆ ನಮಗೆ 2 ಮಾತ್ರ ತೊಗೋಣ ಸಾಕು, ಹಂಗಾರೆ ಇದು ಬೇಡ. ಓಕೆನಾ? ಹೈಟ್ ಆಫ್ ದ ಇಮೇಜ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು -v/u. ಹೈಟ್ ಆಫ್ ದ ಇಮೇಜ್ ಕೇಳ್ತಾ ಇದ್ದಾರೆ, ಹಂಗಾರೆ -v ಇಂಟು ಇದು ಈ ಕಡೆ ಹೋಯ್ತಂದರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಇದು u. ಕರೆಕ್ಟ್ ಇದೆಯಾ? ಮೈನಸ್ ವಿ ಎಷ್ಟು? -v ನಿಮಗೆ -54. ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಎಷ್ಟು? -27. ಕರೆಕ್ಟ್ ಇದೆಯಾ? ಎರಡು ಯಾವ ಟೇಬಲ್ಸ್ ಡಿವೈಡ್ ಆಗುತ್ತೆ? ನಿಮಗೆ ಎರಡು ಯಾವ ಟೇಬಲ್ಸ್ ಡಿವೈಡ್ ಆಗುತ್ತೆ? ಸೊ ಇದು ನಿಮಗೆ 3ನ ಡಿವೈಡ್ ಆಗುತ್ತೆ. 3ನ ಡಿವೈಡ್ ಮಾಡೋಣ. 3s 3 1s ಎಷ್ಟು ಕ್ಯಾರಿ? 2 ಕ್ಯಾರಿ 8s 3s 3 9s 9 1s 9 2s. ಕರೆಕ್ಟ್ ಇದೆಯಾ? ಮೈನಸ್ ಇಂಟು ಮೈನಸ್ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಎಷ್ಟು ಬರುತ್ತೆ ನಿಮಗೆ? ಪ್ಲಸ್ 7 2s 14. ಕೆಳಗಡೆ ಒಂದು ಮೈನಸ್ ಇದೆ, ಸೊ ಕೆಳಗಡೆ ಒಂದು ಮೈನಸ್ ನೋಡಿ, ಕೆಳಗಡೆ ಒಂದು ಮೈನಸ್ ಇದೆ, -, ಸೆಂಟಿಮೀಟರ್. ಹೈಟ್ ಆಫ್ ದ ಇಮೇಜ್ ಎಷ್ಟು? -14. ನಾನು ಅವಲೇ ಹೇಳಿದ್ದೆ 7ಗಿಂತ ಜಾಸ್ತಿ ಬರಬೇಕು ಅಂತ. 7ಗಿಂತ ಜಾಸ್ತಿ ಬಂದು ಎಷ್ಟು ಬಂದೆ? -14 ಬರ್ತಾ ಇದೆ. ಕರೆಕ್ಟ್ ಇದೆಯಾ? ಹಂಗಾರೆ ನಮಗೆ ಈಗ ಆಬ್ಜೆಕ್ಟ್ ಎಲ್ಲಿ ಬರುತ್ತೆ? ಈಗ ನಿಮಗೆ ಗೊತ್ತು ಈ ಕಂಡೀಷನ್ ಯಾವುದು? ಇದು ಬಿಟ್ವೀನ್ ಸಿ ಆ್ಯಂಡ್ ಎಫ್ ಕಂಡೀಷನ್ ಯಾವುದು? ನಿಮಗೆ ಇಮೇಜ್ ಎಲ್ಲಿ ಬರುತ್ತೆ? ಬಿಯಾಂಡ್ ಸಿ ಎಲ್ ಬರುತ್ತೆ. ಕರೆಕ್ಟ್ ಇದೆಯಾ? ಬಿಯಾಂಡ್ ಸಿ, ರಿಯಲ್ ಆ್ಯಂಡ್ ಇನ್ವರ್ಟೆಡ್, ನೆಕ್ಸ್ಟ್ ಎನ್ಲಾರ್ಜ್. ಅರ್ಥ ಆಯ್ತಾ? ಗೊತ್ತಾಗಿಲ್ಲ? ಇನ್ನೊಂದ್ಸಿ ಹಿಂದೆ ಹೋಗಿ ಇನ್ನೊಂದು ಫಸ್ಟಿಂದ ನೋಡ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಫಸ್ಟ್ ನೀವು ರೇ ಡಯಾಗ್ರಾಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಅವಾಗ ನಿಮಗೆ ಪ್ರಾಬ್ಲಮ್ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಲೈಟ್ ಎಂಟರ್, ಇದು ಪ್ರಾಬ್ಲಮೇ. ಲೈಟ್ ಎಂಟರ್ ಫ್ರಮ್ ಏರ್ ಟು ಗ್ಲಾಸ್. ಎಲ್ಲಿಂದ ನೋಡ್ಕೊಳ್ಳಿ, ಇದು ಗ್ಲಾಸ್, ಇದೇನಿದು ನಾರ್ಮಲ್ಲು. ಎಲ್ಲಿಂದ? ಏರಿಂದ. ಎಲ್ಲಿ ಬರ್ತಾ ಇದೆ? ನಿಮಗೆ ಗೊತ್ತು, ಇದು ರೇರರ್ ಮೀಡಿಯಮ್ಮು, ಇದು ಡೆನ್ಸರ್ ಮೀಡಿಯಮ್ಮು. ಕರೆಕ್ಟ್ ಇದೆಯಾ? ಇವಾಗ ಏನಾಗುತ್ತೆ? ರೇರರ್ ಟು ಡೆನ್ಸರ್ ಏನಾಗುತ್ತೆ? ಮೂವ್ ಟುವರ್ಡ್ಸ್ ಅಥವಾ ಬೆಂಡ್ ಟುವರ್ಡ್ಸ್ ಅಂತ ಬೇಕಾ ಬರೀಬೋದು. ಬೆಂಡ್ ಟುವರ್ಡ್ಸ್ ಯಾವ ಕಡೆ? ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಬೆಂಡ್ ಟುವರ್ಡ್ಸ್ ನಾರ್ಮಲ್. ಕರೆಕ್ಟ್ ಇದೆಯಾ? ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಹಂಗಾಗಿ ಹೆಂಗೆ ಹೋಗ್ತಿದ್ದು? ಇದು ನಿಮಗೆ ಈ ಕಡೆ ಹೋಗುತ್ತೆ. ಕರೆಕ್ಟ್ ಇದೆಯಾ? ನಿಮ್ಗೆ ಹೇಗೆ ಹೋಗ್ಬೇಕಿತ್ತದು? ನಿಮಗೆ ಹೀಗೆ ಹೋಗ್ಬೇಕಿತ್ತು, ಸ್ಟ್ರೈಟ್ ಹೋಗ್ಬೇಕಿತ್ತು. ನಿಮಗೆ ಬೆಂಡ್ ಆಗುತ್ತೆ. ಯಾವ ಕಡೆ? ನಾರ್ಮಲ್ ಕಡೆ. ನಾರ್ಮಲ್ ಕಡೆ ಬೆಂಡ್ ಆಗ್ತೀಯಾ? ಸೊ ಇದ್ರ ಫಾರ್ಮುಲಾ ಏನು? ಇದ್ರ ಫಾರ್ಮುಲಾ ನಿಮಗೆ n = ಸ್ಪೀಡ್ ಆಫ್ ಲೈಟ್ ಇನ್
ಯಾವುದೋ ಒಂದು ಮೀಡಿಯಮ್ ಸ್ಪೀಡ್ ಆಫ್ ಲೈಟ್, ಅದೇ ರಿಫ್ರಾಕ್ಟಿವ್ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ಬೇಕು ಬರಬೇಕು, ಯಾಕೆಂದರೆ ಅವರು ಮೇಲ್ಗಡೆ ಏರ್ ಕೊಟ್ಟಿದ್ದಾರೆ ನೋಡಿ. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಯಾವ ಮೀಡಿಯಮ್, ಇಲ್ಲಿ ನಿಮಗೆ ಗ್ಲಾಸ್ ಮೀಡಿಯಮ್ ಕೊಟ್ಟಿದ್ದಾರೆ. ಕರೆಕ್ಟಿದೆಯಾ? ಏನು ಮತ್ತೆ ಕೊಟ್ಟಿದ್ದಾರೆ, ಗಿವನ್ ಏನು ಕೊಟ್ಟಿದ್ದಾರೆ ನೋಡೋಣ. ಗಿವನ್ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು 1.50. ನೆನಪಿರಲಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತು ಮ್ಯಾಗ್ನಿಫಿಕೇಷನ್ಗೆ SI ಯೂನಿಟ್ ಇರಲ್ಲ. ಯಾವುದಕ್ಕೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಮ್ಯಾಗ್ನಿಫಿಕೇಷನ್ ಈ ಚಾಪ್ಟ್ರಲ್ಲಿ ಇದಕ್ಕೆ SI ಯೂನಿಟ್ ಇರಲ್ಲ. ಓಕೆನಾ? ಹಿಂಗಾರೆ ಯಾವುದಕ್ಕೆ SI ಯೂನಿಟ್ ಕೊಟ್ಟಿಲ್ವೋ ಅದು ಹಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರುತ್ತೆ. ಸೊ ನೋಡಿ, ಇದರಲ್ಲಿ ಯಾವುದಕ್ಕೆ SI ಯೂನಿಟ್ ಕೊಟ್ಟಿಲ್ಲ, 1.50ಗೆ SI ಯೂನಿಟ್ ಕೊಟ್ಟಿಲ್ಲ. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು 1.50. ನೆಕ್ಸ್ಟ್ ಏನು ಕೊಟ್ಟಿದೆ ನೋಡಿ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ಅಂದರೆ ಏರಲ್ಲಿ ಎಷ್ಟು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮಲ್ಲಿ ಎಷ್ಟು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತೆ. ಓಕೆನಾ? ಸೊ 1 ಸೆಕೆಂಡ್, ಎಷ್ಟು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮಲ್ಲಿ ಎಷ್ಟು, ಇದನ್ನ C ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? C ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂತ. 3 × 10⁸ ಎಷ್ಟು 8 ಮೀಟರ್ ಪರ್ ಸೆಕೆಂಡ್. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ 1.50 ಕೊಟ್ಟಿದ್ದಾರೆ, ಇದೆಷ್ಟು ಕೊಟ್ಟಿದ್ದಾರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಇದು ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್, ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಗೊತ್ತಿಲ್ಲ ಏನಾಗುತ್ತೆ, ಇದು ಕ್ರಾಸ್ ಮಲ್ಟಿಪ್ಲೈ ಈ ಕಡೆ ಹೋಗುತ್ತೆ. ಹಂಗಾರೆ ಸ್ಪೀಡ್ ಆಫ್ ಬರೀ ಗ್ಲಾಸ್ ಅಂತ ಬರೀತೀನಿ, ನೆನ್ಪಿಡ್ಕೊ. ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಅಂತ ಅದು ಎಷ್ಟಾಗುತ್ತೆ 3 × 10⁸ ಡಿವೈಡ್ ಬೈ 1.50 ಡಿವೈಡ್ ಮಾಡೋಣ. 1.5 1s 1.5 2s. ಅದರ ಆನ್ಸರ್ ಎಷ್ಟು ಬರುತ್ತೆ, ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಈಕ್ವಲ್ ಟು 2 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ. ಓಕೆನಾ? ಸೊ SI ಯೂನಿಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಮೀಟರ್ ಪರ್ ಸೆಕೆಂಡ್ ಅಂತ. ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ ಕ್ವಶನ್, ಡ್ರಾ ರೇ ಡಯಾಗ್ರಾಮ್. ಎಲ್ಲಿ ಇದು ಮಿರರ ಲೆನ್ಸಾ, ಇದು ನಿಮಗೆ ಲೆನ್ಸ್. ಓಕೆನಾ? ಯಾವುದು ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಬರೆಯೋಣ. ಸೊ ನೋಡಿ, ಈ ಥರ ಬರೀಬೇಕು. ಓಕೆನಾ? ಇದು ಪ್ರಿನ್ಸಿಪಲ್ ಆಕ್ಸಿಸ್. ಓಕೆನಾ? ಸೊ ಇದೇನಾಗಿರುತ್ತೆ, ಇದು ನಿಮಗೆ 2F1, ಇದು F1, ಇದು O, ಇದು F2, ಇದು 2F2. ಕರೆಕ್ಟ್ ಇದೆಯಾ? ಓಕೆ, ಅವ್ರು ಎಲ್ಲಿ ಪ್ಲೇಸ್ ಮಾಡೋಕ್ಕೆ ಹೇಳ್ತೀರಾ ಆಬ್ಜೆಕ್ಟ್ನ ಪ್ಲೇಸ್ ಮಾಡಬೇಕಾಗಿರೋದು F ಮತ್ತು Oನ ಮಧ್ಯ. ಎಲ್ಲಿ ಪ್ಲೇಸ್ ಮಾಡಬೇಕು, ಇಲ್ಲಿ ಪ್ಲೇಸ್ ಮಾಡಬೇಕು. ಕರೆಕ್ಟ್ ಇದೆಯಾ? ಸೊ ಹಂಗಾರೆ ಪ್ಯಾರಲಲ್ ಹೋದರೆ ಹೇಗೆ ಹೋಗುತ್ತೆ, ಪ್ಯಾರಲಲ್ ಹೋದರೆ ನಿಮಗೆ F2ನ ಮೇಲೆ ಹೋಗುತ್ತೆ. ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಯಾವ್ದು ತೊಗೊಳೋಣ, O ಕಂಡೀಷನ್ ತೊಗೊಳೋಣ. O ಮೇಲೆ ತೊಗೊಂಡ್ರೆ ನಿಮಗೆ ಡಿವಿಯೇಟೇ ಆಗಲ್ಲ, ಅದೇ ಲೈನಲ್ಲಿ ಹೋಗುತ್ತೆ O ಮೇಲೆ ತೊಗೊಂಡ್ರೆ. ಕರೆಕ್ಟ್ ಇದೆಯಾ? ಹಂಗಾರೆ ಎರಡು ಎಲ್ಲರೂ ಮೀಟ್ ಆಗುತ್ತಾ, ಇಲ್ಲ, ಎಲ್ಲೂ ಮೀಟ್ ಆಗಲ್ಲ. 1 ಸೆಕೆಂಡ್, ಎಲ್ಲೂ ಮೀಟ್ ಆಗಲ್ಲ. ಎಲ್ಲೂ ಮೀಟ್ ಆಗಲ್ಲ. ಅವಾಗ ಏನು ಮಾಡ್ತೀವಿ ನಾವು, ಹಿಂದೆಗಡೆ ಡ್ರ್ಯಾಗ್ ಮಾಡ್ತೀವಿ. ಹೌದಾ? ಹಿಂದೆ ಡ್ರ್ಯಾಗ್ ಮಾಡಿ ನಿಮಗೆ ಎಲ್ಲಿ ಮೀಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ, ನಿಮಗೆ ಇಲ್ಲಿ ಮೀಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಕರೆಕ್ಟ್ ಇದೆಯಾ? ಹಿಂದೆ ಇಲ್ಲಿ ಮೀಟ್ ಆಗ್ತಾ ಇದೆ, ಸೊ ಇಲ್ಲಿ ಮೀಟ್ ಆಗ್ತಾ ಇದೆ. ಇದು ನಿಮಗೆ A ಮತ್ತು B ಅಂದರೆ ಆಬ್ಜೆಕ್ಟ್, A' ಮತ್ತು B' ಅಂದರೆ ಇಮೇಜ್. ನೋಡಿ, ಇವನ್ಕಿಂತ ಆಬ್ಜೆಕ್ಟ್ಗಿಂತ ಇಮೇಜ್ ನಿಮಗೆ ದೊಡ್ಡದಾಗಿ ಕಾಣಿಸ್ತಿದ್ದಾರೆ. ಕರೆಕ್ಟ್ ಇದೆಯಾ? ಹಂಗಾರೆ ಏನು ಬರಿಬೋದು ನಾವೀಗ, ಎನ್ಲಾರ್ಜ್. ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಎಲ್ಲಿ ಪ್ಲೇಸ್ ಆಗಿದೆ, ಇಮೇಜ್ ಫಾರ್ಮ್ಡ್ ಅಟ್ ಸೇಮ್ ಸೈಡ್ ಆಫ್ ಆಬ್ಜೆಕ್ಟ್ ಎಲ್ಲಿದೆಯೋ ಇಮೇಜ್ ಕೂಡ ಅದೇ ಸೈಡ್ ಬಂದಿದೆ. ನೆಕ್ಸ್ಟ್ ಈ ಕಡೆ ಬಂದರೆ ಏನು, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಕಡೆ ಬಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಈ ಕಡೆ ಬಂದರೆ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ನಿಮಗೆ ಎಲ್ಲಿ ಬರ್ತಾ ಇದೆ ಇಮೇಜ್ ನಿಮಗೆ ಇಲ್ಲಿ ಬರ್ತಾ ಇದೆ. ಈ ಕಡೆ ಬಂದರೆ ಏನು, ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಕರೆಕ್ಟ್ ಇದೆಯಾ? ನೋಡಿ, ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಗೊತ್ತಾಯ್ತಾ? ಓಕೆನಾ? ಕರೆಕ್ಟಾಗಿ ನೋಡ್ಕೊಳ್ಳಿ. ಗೊತ್ತಾಗ್ತಾ? ಮತ್ತೆ ಆರೋ ಮಾರ್ಕ್ ಬರೀ ತುಂಬ ಇಂಪಾರ್ಟೆಂಟು. ಇದು ಪ್ಯಾರಲ ಹಿಂಗೆ ಹೋಗುತ್ತೆ, F2 ಮೇಲೆ ಹೋಗುತ್ತೆ, O ಮೇಲೆ ಹೋದರೆ ಡಿವೈಟ್ ಆಗಲ್ಲ. ಓಕೆನಾ? ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಕಂಡೀಷನ್,
ಓಕೆ, ನೆಕ್ಸ್ಟ್ ಕ್ವಶನ್ ಅಷ್ಟೇ ಇರೋದು. ಸೊ ಏನಾರ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾಳೆ ಕ್ಲಾಸಲ್ಲಿ ಕೇಳಿ. ಓಕೆನಾ? ಥ್ಯಾಂಕ್ ಯು.